ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ನಾನು ನಿಮ್ಗೆ ಅಗದಿ ಸ್ಪೆಷಲ್ ಆಗಿರುವಂಥ ಮನೆ ಒಳಗೆ ಗೋಧಿ ಹಿಟ್ಟಿನ ಪೂರಿನ ಯಾವ ರೀತಿ ಮಾಡ್ಕೋದು ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ತೋರ್ಸಾಕತ್ತೀನಿ. ಈ ಪೂರಿ ಮಾಡೋಕೆ ತುಂಬ ಸಿಂಪಲ್ ಆಗಿ ರೆಸಿಪಿ ಐತಿ. ಹಾಗೆ ಕೂಡ ಒಂದು ಟಿಪ್ಸ್ನು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಪೂರಿ ಒಟ್ಟು ಮೆತ್ತಗಾಗಂಗಿಲ್ಲ ಅಂದ್ರೆ ಉಬ್ಬಿದ್ದು ಹೆಂಗಿರುತ್ತಲ್ಲ ಅದು ಅದೇ ರೀತಿ ಹಾಗೆ ಇರುತ್ತೆ ನೋಡ್ರಿ. ಅದು ಯಾವ ರೀತಿ ಹೆಂಗೆ ಮಾಡೋದಂತ ಬರ್ರಿ ತೋರಿಸ್ತೀನಂತ. ಮೊದಲಾಗಿ ನಾನಿಲ್ಲಿ 1 ಕಪ್ನಷ್ಟು ಹಾಲಿಗೆ 1 ಚಮಚದಷ್ಟು ಸಕ್ಕರೆನ ಹಾಕೊಂಡಿರ್ತಿದ್ದೀನಿ. ಅದನ್ನು ಹಾಕ್ಕೊಳ್ಳಾಕತ್ತೀನಿ. ಅದು ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ಹಾಲು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ನೋಡಿರಿ. ಇದಕ್ಕೆ ನಾನು ಒಂದು 4 ಚಮಚದಷ್ಟು ಎಣ್ಣೆ ಹಾಗೆ 1-2 ಚಮಚದಷ್ಟು ನಾನು ಚಿರೋಟಿ ರವಾನ ಹಾಕ್ಕೊಳ್ಳಾಕತ್ತೀನಿ. ಅದೇನು ಟಿಪ್ಸಪ್ಪ ಅಂತಂದ್ರೆ ನೀವು ಪೂರಿಗೆ ಹಾಲು ಹಾಕಿ ಕಲಸೋದ್ರಿಂದ ಹಿಟ್ಟನ್ನು ಪೂರಿ ತುಂಬ ಸಾಫ್ಟಾಗಿ ಹಾಗೆ ಫ್ಲಫಿಯಾಗಿ ಉಬ್ಬಿ ಬರ್ತಾ ನೋಡಿರಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ, ಇವಾಗ ನಾನು ಈ ಹಿಟ್ಟನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಹಾಲಿನ ಅಳತೆ ನೀರು ಎಷ್ಟು ಇರ್ತೈತೆ ನೋಡಿರಿ. ಅದಕ್ಕೆ ನಾವು ಅದೇ ರೀತಿಯ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ. ಒಮ್ಮೆ ನೀರು ಹಾಕೊಳ್ಳೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಒಮ್ಮೆ ನೀರು ಹಾಕ್ಕೊಂಡ್ರೆ ಅಂತಂದ್ರೆ ಸ್ವಲ್ಪ ತಿಳುವಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಲೇ ಹಾಕ್ಕೊಂಡಿರ್ತೀರಲ್ಲ, ಹಾಗಾಗಿ ಫಸ್ಟನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು ನೋಡಿರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಷ್ಟು ಹಿಟ್ಟನ್ನು ನೀವು ಒತ್ತಿ ಸಾಫ್ಟಾಗಿ ನಾದಿಟ್ಕೊಳ್ತಿರಲ್ಲ, ಪೂರಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ. ಇವಾಗ ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟು ನಾನು ನೆನೆಯಾಕ ಬಿಡ್ತೀನಂತ. ಈ ಕಡೆ ಈ ಹಿಟ್ಟು ನೆನೆದೈತಿ ನೋಡಕತ್ತಿರಲ್ಲ, ಸಾಫ್ಟಾಗಿ ಬಂದೈತಿ. ಇವಾಗ ಇದನ್ನು ಹಿಟ್ಟನ್ನ ಇನ್ನೂ ಸ್ವಲ್ಪ ನಾನು ನಾದ್ಕೊಳ್ತೀನಂತ. ನಾವು ಪೂರಿ ಮಾಡುವಾಗ ನಾವೆಲ್ಲ ಏನು ಹಾಲು ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೆ ನೋಡಿರಿ. ಈ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ನಾವು ಒತ್ತಿ ನಾದೋದ್ರಿಂದ ಪೂರಿ ಹಿಟ್ಟು ತುಂಬ ಚೆನ್ನಾಗಿ ಆತಂತಂದ್ರೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ. ಇವಾಗ ನೋಡಿರಿ, ಇನ್ನೂ ಸ್ವಲ್ಪ ನಾದ್ಕೊಂಡೇನಿ, ಎಣ್ಣೆ ಹಚ್ಕೊಂಡು, ಅಂದ್ರೆ ಕೈಗೆ ಹಿಟ್ಟೇನು ಅಂಟ್ಕೊಳ್ಳೋಂಗಿಲ್ಲ. ಇವಾಗ ಉಳ್ಳಿನ ಮಾಡ್ಕೊಳತ್ತೀನಿ, ನಿಮ್ಗೆ ಪೂರಿ ಸೈಜ್ ಉಳ್ಳಿನ ಮಾಡ್ಕೊಳತ್ತೀನಿ ನೋಡಿರಿ. ನೋಡಿದ್ರಲ್ಲ, ಈ ರೀತಿ ಪ್ರತಿಯೊಂದೂ ಒಂದೇ ಅಳತಿ ಒಳಗೆ ನಾನು ಉಳ್ಳಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದೊಂದು ಪೂರಿನ ನಾವು ಲಟ್ಟಿಸ್ಕೊಳ್ಳೋಣ ಅಂತ. ನೋಡತ್ತಲ್ಲ, ರೌಂಡಾಗಿ ಪೂರಿ ಶೇಪಿಗೆ ನಾನು ಇದನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಂತ. ಈ ರೀತಿ ನೀವು ಲಟ್ಟಿಸ್ಕೊಂಡು ಒಮ್ಮೆನೇ ಎಣ್ಣೆಯಲ್ಲಿ ಕರ್ಕೊಳ್ಬೋದು ನೋಡಿರಿ. ಹಾಗೆ ನೋಡತ್ತಿರಲ್ಲ, ನಾನು ಈ ರೀತಿ ಮೊದಲೇ ಒಂದು 5ರಿಂದ 6 ಪೂರಿನ ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡು ಆದಮೇಲೆ ಎಣ್ಣೆ ಕಾದಿರುತ್ತಲ್ಲ, ಆವಾಗ ನಾನು ಪೂರಿನ ಕರಿತೀನಂತ ನೋಡಿರಿ. ಇವಾಗ ನಾನು ತೋರಿಸ್ತೀನಿ ನೋಡಿರಿ, ಈ ರೀತಿ ನಾನು ಲಟ್ಟಿಸಿ ಇಟ್ಕೊಂಡು ಬಿಟ್ಟಿರ್ತೀನಂತ. ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿ ಆಗೈತಿ. ಇವಾಗ ಪೂರಿನ ಹಾಕೋತೀನಂತ. ನೋಡತ್ತಿರಲ್ಲ, ಈ ರೀತಿ ಪೂರಿನ ಹಾಕೊಳಕತ್ತೀನಿ. ಇವಾಗ ಇದಕ್ಕೆ ಮೇಲ್ಗಡೆ ಈ ರೀತಿ ನಾವು ಸೌಟಿಂದ ಈ ರೀತಿ ಹಿಂಗೆ ಎಣ್ಣೆನ ಹಿಂಗೆ ಮೇಲ್ಗಡೆ ಮಾಡ್ತಾ ಇದ್ವಿ ಅಂದ್ರೆ ಪೂರಿ ನೋಡಿರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತಾ, ಎಣ್ಣೆ ಹಿರ್ಕೊಳ್ಳೋಂಗಿಲ್ಲ ನೋಡಿರಿ. ನೋಡಿದ್ರಲ್ಲ, ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈ ರೀತಿ ನಾವು ನಾವು ಮೀಡಿಯಮ್ ಒಳಗೆ ಇಟ್ಕೊಂಡ್ಬಿಟ್ಟು ಈ ರೀತಿ ನೀವು ಎಣ್ಣೆ ಒಳಗೆ ಕರಿಯಾಕತ್ರಿ ಅಂತಂದ್ರೆ ಪೂರಿ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನೋಡಿರಿ. ನೋಡಿದ್ರಲ್ಲ, ಈ ರೀತಿ ನೀವು ಸೇಮ್ ಹೋಟೆಲ್ಗಳಲ್ಲಿ ಹೆಂಗೆ ಪೂರಿ ಹೆಂಗೆ ಉಬ್ಕೊಂಡು ಇರುತ್ತೆ ನೋಡಿರಿ. ಫ್ಲಫಿಯಾಗಿ ಹಾಗೆ ಕೂಡ ಫ್ಲಫಿಯಾಗಿ ಸಾಫ್ಟಾಗಿ ಉಬ್ಕೊಂಡು ಅಷ್ಟು ಚೆನ್ನಾಗಿ ಪೂರಿ ರೆಡಿ ಆಗ್ತಾವೆ ಮನೆ ಒಳಗಡೆ. ಅದು ನಾವು ಗೋಧಿ ಹಿಟ್ಟಿನಿಂದ ನಿಮ್ಗೆ ನಾನು ಪೂರಿ ಮಾಡಿ ತೋರಿಸಿನಂತ. ನಿಮ್ಗೆ ಗೋಧಿ ಹಿಟ್ಟು ಬೇಡ ಅನ್ನೋರಾಗಿದ್ದರೆ ನೀವು ಮೈದಾದಿಂದನೂ ಮಾಡ್ಕೋಬೋದು ನೋಡಿರಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಪ್ರತಿಯೊಂದು ಪೂರಿನೂ ಕೂಡ ಎಣ್ಣೆ ಒಳಗೆ ಹಾಕಿದ್ರೆ ಈ ರೀತಿ ಚೆನ್ನಾಗಿ ಉಬ್ಕೊಂಡು ಬರ್ತಾವೆ ನೋಡಿರಿ. ನೋಡಿರಿ, ಈ ರೀತಿ ಎಣ್ಣೆನ ಸ್ವಲ್ಪ ಹಿಂಗೆ ಮೇಲ್ಗಡೆ ಹಿಂಗೆ ಚಿಪ್ಪಡಿಸೋದ್ರಿಂದ ಪೂರಿ ಅಂದರೂ ತುಂಬ ಚೆನ್ನಾಗಿ ಉಬ್ಕೊಂಡು ಬರ್ತಾವೆ. ಪ್ರತಿಯೊಂದು ಪೂರಿನೂ ಕೂಡ ನೀಟಾಗಿ ಉಬ್ಕೊಂಡು ಬರ್ತಾವೆ ನೋಡಿರಿ. ನೋಡೋಕ್ಕೂ ಭಾಳಷ್ಟು ಚೆನ್ನಾಗಿ ಅನ್ಸಕತ್ತೈತಲ್ಲ, ಹಾಗೆ ಮಾತ್ರ ಟೇಸ್ಟು ಮಾತ್ರ ಬಾಯಲ್ಲಿಟ್ಟರೆ ಕರಗ್ತಾವೆ ಪೂರಿ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಾವೆ ನೋಡಿರಿ. ನೋಡಿದ್ರಲ್ಲ, ಪ್ರತಿಯೊಂದು ಪೂರಿನೂ ಈ ರೀತಿ ನಾನು ಕರ್ಕೊಂಡು ಇಟ್ಕೊಂಡು ಬಿಡ್ತೀನಂತ. ನೋಡಿದ್ರಲ್ಲ, ಇವಾಗ ಕರೆದ್ಗ ನಾನು ಸ್ವಲ್ಪ ಹೊತ್ತು ಆಗೈತಿ, ಆದರೂ ಕೂಡ ಹೆಂಗೆ ಉಬ್ಕೊಂಡು ಹೆಂಗೆ ಅದ ನೋಡಿರಿ ಗೊತ್ತಾಗತ್ತೆ ನಿಮ್ಗೆ. ಜಾಸ್ತಿ ಎಣ್ಣೆ ಏನು ಹೀರ್ಕೊಂಡಿಲ್ಲ, ಹಾಗೆ ಡ್ರೈ ಆಗಿದ್ದಾವೆ ಮೇಲ್ಗಡೆ. ಗೋಧಿ ಹಿಟ್ಟಿನ ಪೂರಿ ಮಾಡೋದ್ರಿಂದ ಸ್ವಲ್ಪ ಕೆಂಪಾಗಿ ಬ್ರೌನ್ ಆಗಿ ಬಂದಿರ್ತಾವೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿರ್ತೈತೆ ರೀ. ಹಾಗಾಗಿ ಮೈದಾ ಹಾಕೋದ್ರಿಂದ ಸ್ವಲ್ಪ ವೈಟಾಗಿ ಬಂದಿರುತ್ತೆ ಅಷ್ಟೇ. ಇವಾಗ ನೋಡಿದ್ರಲ್ಲ, ನೋಡಿರಿ ಪೂರಿ ಎಷ್ಟು ಫ್ಲಫಿಯಾಗಿ ಉಬ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬಂದೈತಿ, ನಿಮ್ಗೆ ತೋರಿಸ್ತೀನಂತ. ಇದೇ ರೀತಿ ಸೇಮ್ ಮನೆ ಒಳಗೂ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ ಪೂರಿನ. ತುಂಬ ಚೆನ್ನಾಗಿ ಬರುತ್ತೆ ಮನೆ ಒಳಗಡೆ ಮಾಡ್ಕೊಂಡು ತಿನ್ನೋದ್ರಿಂದ. ನಾನು ಕುರ್ಮಾ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಚಟ್ನಿ ಪಲ್ಯ ಏನು ಇಷ್ಟ ಅಲ್ಲ, ಅದ್ರ ಜೊತೆಗೆ ನೀವು ಸರ್ವ್ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಬಂದೈತಿ. ನೋಡ್ರಿ, ಬಲೂನ್ ಥರ ಹೆಂಗೆ ಚೆನ್ನಾಗಿ ಉಬ್ಕೊಂಡು ಬಂದವು. ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ನಾ ಹೇಳಿದಂಥ ಟಿಪ್ಸ್ನ ನೀವು ಮನೆ ಒಳಗಡೆ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಪೂರಿನ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಮತ್ತೆ ಆ ತಡ ಮಾಡ್ತೀರಿ ನೀವು ಮನೆ ಒಳಗೆ ಈ ಗೋಧಿ ಹಿಟ್ಟಿನ ಪೂರಿನ ಮಾಡಿ ನೋಡಿರಿ. ತುಂಬ ಚೆನ್ನಾಗಿ ಬಂದೈತಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.